ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗೆರಣ ಭಾಗ 246. ಅಣ್ಣ, ಅದು ಚಕ್ರವರ್ತಿ ಇರುವ ಹೆಸರು ಜಾಗದಲ್ಲಿ ನನ್ನ ಹೆಸರು ಬರಬೇಕಂತೆ ಎಂದು ಮೆಲುಧ್ವನಿಯಲ್ಲಿ ಹೇಳಿ ತಲೆ ತಗ್ಗಿಸಿದಳು. ಮಗಳ ಮಾತು ಕೇಳಿ ಒಂದೇ ಒಂದು ಕ್ಷಣವೂ ಯೋಚಿಸದ ಮಿಥುನ್ ಅವರು, ನನ್ನ ಮಗಳಿಗೋಸ್ಕರ ಏನು ಬೇಕಾದರೂ ಮಾಡಲು ತಯಾರಿದ್ದೇನೆ, ಅಂಥದ್ದರಲ್ಲಿ ಕಂಪನಿಯ ಹೆಸರನ್ನು ಚೇಂಜ್ ಮಾಡುವುದಿಲ್ಲವ ಮುದ್ದು ಎನ್ನುತ್ತಿದ್ದ ಹಾಗೆ ತಂದೆಯ ಕಡೆ ನೋಡಿ ಕಣ್ಣರಳಿಸಿದವಳು, ಆಗಲ್ಲ ಪಪ್ಪ, ಅದು ತಾತನ ಹೆಸರು ಎಂದಳು. ಅಪ್ಪನ ಹೆಸರನ್ನು ತೆಗೆದು ಅಲ್ಲಿ ಮಗಳ ಹೆಸರನ್ನು ಹಾಕಲು ನನಗೇನು ಬೇಜಾರಿಲ್ಲ ಮುದ್ದು, ಇಬ್ಬರೂ ಕೂಡ ನನ್ನವರೇ ಅಲ್ಲವಾ ಎಂದವರು ಎದುರಿಗೆ ಕುಳಿತಿದ್ದ ತಾಯಿ ಕಡೆ ನೋಡುತ್ತಾ, ನನ್ನ ನಿರ್ಧಾರ ಸರಿ ಇದೆ ಅಲ್ವಾ ಅಮ್ಮ ಎಂದರು. ಸರಿ ಇದೆ ಮಿತು, ಇಲ್ಲಿ ಇಲ್ಲದೆ ಇರುವವರ ಹೆಸರನ್ನು ತೆಗೆದು ಇರುವವರ ಹೆಸರನ್ನು ಇಟ್ಟರೆ ಏನೂ ತಪ್ಪಿಲ್ಲ. ನಿರ್ಧಾರ ಸರಿ ಇದೆ. ಇದರಿಂದ ನಮ್ಮ ಆರಾಧ್ಯಗೆ ಒಳ್ಳೆಯದಾಗುತ್ತೆ ಎಂದರೆ ಯಾಕೆ ಮಾಡಬಾರದು? ರಿಷಿ ಇದಕ್ಕೆ ಒಪ್ಪಿರುವುದೇ ಹೆಚ್ಚು. ಆದಷ್ಟು ಬೇಗ ರಿಷಿಗೆ ಕಂಪನಿಯ ಮಾಲೀಕತ್ವವನ್ನು ವಹಿಸಿಕೊಡು ಎಂದರು. ಸರಿ ಅಮ್ಮ, ಇನ್ನೂ ತಡ ಮಾಡುವುದಿಲ್ಲ. ಅವನ ಮನಸ್ಸು ಬದಲಾಗುವುದರಲ್ಲಿ ಎಲ್ಲವನ್ನೂ ವಹಿಸುತ್ತೇನೆ. ಇದರ ಬಗ್ಗೆ ರಿಷಿಯ ಜೊತೆ ಈಗಲೇ ಮಾತನಾಡುತ್ತೇನೆ ಎಂದು ಅಲ್ಲಿಂದ ಎದ್ದು ಹೋಗಿದ್ದರು. ನಿಂತಿದ್ದ ಶರದಿಯ ಮುಖವನ್ನು ನೋಡುತ್ತಿದ್ದ ಹಾಗೆ ಅವಳ ಮುಖದಲ್ಲಿ ನಿರಾಳತೆ ಎದ್ದು ಕಾಣುತ್ತಿತ್ತು. ಅದನ್ನು ನೋಡಿದವನು ಅವಳ ಬಳಿಗೆ ಹೋಗಿ, ಈಗ ನಿನಗೆ ಸಮಾಧಾನವಾಯಿತಾ ಎಂದನು ಧನು. ಹ್ಞೂ ಧನು, ಅಣ್ಣನದ್ದೇ ದೊಡ್ಡ ಯೋಚನೆಯಾಗಿತ್ತು ನನಗೆ. ಅವನು ಕಂಪನಿಯನ್ನು ಒಪ್ಪಿಕೊಂಡಿದ್ದು ಕೇಳಿ ತುಂಬ ಸಂತೋಷವಾಗುತ್ತಿದೆ ಎಂದಳು. ಶರದಿ ಒಬ್ಬಳೇ ಅಲ್ಲ, ಅಲ್ಲಿದ್ದ ಎಲ್ಲರ ಮನದಲ್ಲೂ ಸಂಭ್ರಮ ಮನೆ ಮಾಡಿತು. ಇವತ್ತು ಮನೆಯಲ್ಲಿ ಎರಡೆರಡು ಸಂಭ್ರಮ. ಒಂದು, ನಮ್ಮ ಆರಾಧ್ಯ ತಾಯಿಯಾಗುತ್ತಿದ್ದಾಳೆ. ಇನ್ನೊಂದು, ರಿಷಿ ಕಂಪನಿಯನ್ನು ಒಪ್ಪಿಕೊಂಡಿದ್ದಾನೆ. ಇದೇ ಖುಷಿಯಲ್ಲಿ ಏನಾದರೂ ಸ್ವೀಟ್ ಮಾಡುತ್ತೇನೆ ಎಂದು ಒಳಗೆ ಹೋಗಿದ್ದರು ಸೀತಾ. ಮಮ್ಮಿ, ಇವತ್ತು ನೀವು ಸ್ಕೂಲ್ಗೆ ಹೋಗುವುದಿಲ್ಲವಾ ಎಂದಳು. ತುಂಬ ದಿನಗಳ ನಂತರ ಮನೆಯಲ್ಲಿ ನೆಮ್ಮದಿ ಆವರಿಸಿದೆ ಆರಾಧ್ಯ. ಇವತ್ತು ನಿನ್ನ ಜೊತೆ ಸಮಯ ಕಳೆಯಬೇಕು ಎನಿಸುತ್ತಿದೆ, ಹಾಗಾಗಿ ಹೋಗುವುದಿಲ್ಲ ಎಂದರು. ಮಮ್ಮಿ, ಆದರೆ ನಾನು ಸಂಜೆ ಎಷ್ಟರಲ್ಲಿ ಮನೆಗೆ ಹೋಗಬೇಕು ಎಂದಳು. ಇವತ್ತೇ ಬಂದು ಇವತ್ತೇ ಹೋಗ್ತೀಯ ಮುದ್ದು, ಒಂದೆರಡು ದಿನ ಇದ್ದು ಹೋಗು ಎಂದು ಸ್ಪಂದನ ಅವರು ಹೇಳಿದರೆ, ಇಲ್ಲ ಮಮ್ಮಿ, ರಿಷಿ ಕಂಪನಿಗೆ ಹೋಗುವವರೆಗೂ ನನಗೆ ಸಮಾಧಾನ ಇಲ್ಲ. ಎಲ್ಲವೂ ಸರಿ ಹೋದ ಮೇಲೆ ನಾನು ಇಲ್ಲಿಗೆ ಬಂದು ಇರ್ತೀನಿ, ಪ್ಲೀಸ್ ಮಮ್ಮಿ ಎಂದಳು. ತನ್ನ ತಾಯಿಗೆ ಬೇಸರ ಮಾಡುವುದು ಅವಳಿಗೂ ಕೂಡ ಇಷ್ಟವಿಲ್ಲ. ಕಂಪನಿ ಬಗ್ಗೆ ಯೋಚಿಸುತ್ತಾ ಕುಳಿತಿದ್ದ ರಿಷಿಗೆ ಮಿಥುನ್ ಅವರು ಕರೆ ಮಾಡಿದರು. ಒಡನೆ ಕರೆ ಸ್ವೀಕರಿಸಿ, ಹೇಳಿ ಮಾವ ಎಂದನು. ನೀನು ಕಂಪನಿಯನ್ನು ಒಪ್ಪಿಕೊಂಡಿದ್ದು ಕೇಳಿ ಬಹಳ ಖುಷಿಯಾಯಿತು ರಿಷಿ. ನಾಳೆ ಬೆಳಗ್ಗೆ ಆಫೀಸ್ಗೆ ಬರ್ತೀನಿ, ನೀನು ಅಲ್ಲಿಗೆ ಬರ್ತೀಯಾ ಎಂದರು. ಸರಿ ಮಾವ, ಬರ್ತೀನಿ ಎಂದು ಕರೆ ತುಂಡರಿಸಿದನು. ಅಂದು ಸೀತಾ ಅವರು ವಿಧ ವಿಧವಾದ ಅಡಿಗೆಯ ಜೊತೆಗೆ ಸಿಹಿಯಾಗಿ ಜಾಮೂನು ಕೂಡ ಮಾಡಿದ್ದರು. ಬಟ್ಟಲಿಗೆ ಹಾಕಿಕೊಂಡು ಬಂದು ಆರಾಧ್ಯಳ ಮುಂದೆ ಇಳಿಯುತ್ತಿದ್ದ ಹಾಗೆ ಅದನ್ನು ತಾವೇ ತೆಗೆದುಕೊಂಡು ಸ್ಪಂದನ ಅವರು ಮಗಳಿಗೆ ತಾವೇ ತಿನ್ನಿಸಲು ನಿಂತರು. ಮಮ್ಮಿ, ಮೊದಲೆಲ್ಲ ವಾಮಿಟ್ ಬರುತ್ತಿರಲಿಲ್ಲ, ಆದರೆ 2 ಡೇಸಿಂದ ತಿನ್ನುತ್ತಿದ್ದರೆ ವಾಮಿಟ್ ಬಂದ ಹಾಗೆ ಆಗುತ್ತೆ, ತಿನ್ನಲು ಆಗಲ್ಲ ಎಂದು ಮುಖ ಕಿವುಚಿ ಹೇಳಿದಳು. ನಿನಗೆ ಸ್ವಲ್ಪ ಲೇಟ್ ಆಗಿ ವಾಮಿಟಿಂಗ್ ಶುರುವಾಗಿದೆ ಮುದ್ದು. ನೆಕ್ಸ್ಟ್ ಟೈಮ್ ಹಾಸ್ಪಿಟಲ್ಗೆ ಹೋದಾಗ ಡಾಕ್ಟರ್ಗೆ ಹೇಳೋಣ, ಟ್ಯಾಬ್ಲೆಟ್ ಕೊಡ್ತಾರೆ ಎಂದರೆ, ಹೋಗಿ ಮಮ್ಮಿ, ಇರುವ ಟ್ಯಾಬ್ಲೆಟ್ಸೇ ತಿನ್ನಲು ಆಗ್ತಿಲ್ಲ, ಅಂಥದ್ದರಲ್ಲಿ ಬೇರೆ ಟ್ಯಾಬ್ಲೆಟ್ಸ್ ತಿನ್ನಬೇಕಾ? ನನಗೆ ಆಗಲ್ಲ ಎಂದಳು. ಅಕ್ಕ, ನಿನ್ನ ಹೊಟ್ಟೆಯಲ್ಲಿರುವ ಪಾಪು ಹೆಲ್ದಿಯಾಗಿ ಬೆಳಿಬೇಕು ಎಂದರೆ ನೀನು ಟ್ಯಾಬ್ಲೆಟ್ ತಿನ್ನಲೇಬೇಕು, ಬೇಡ ಎನ್ನುವ ಹಾಗೇ ಇಲ್ಲ ಎಂದು ನಗುತ್ತಲೇ ಅನತಿ ಹೇಳಿದರೆ, ಆಗಲ್ಲ ಅನತಿ, ತಿನ್ನಲು ಆಗಲ್ಲ, ಹೇಸಿಗೆ ಆಗುತ್ತದೆ ಎಂದಳು. 6 ತಿಂಗಳ ತನಕ ನಿನಗೆ ಹೀಗೆ ಮುದ್ದು, ಆಮೇಲೆ ಸರಿ ಹೋಗುತ್ತದೆ. ಹಾಗಂತ ಟ್ಯಾಬ್ಲೆಟ್ ತಿನ್ನದೇ ಇರಲು ಆಗುತ್ತದಾ? ಹೇಳು, ಬೇಡ ಎನ್ನದೇ ತಿನ್ನಲೇಬೇಕು ಎಂದವರು ಬಟ್ಟಲಿನೊಳಗೆ ಇದ್ದ 2 ಜಾಮೂನನ್ನು ತಿನ್ನಿಸಿದರು. ಹೇಗೋ ಕಷ್ಟದಲ್ಲಿ 2 ಜಾಮೂನು ತಿಂದಿದ್ದಳು. ಸ್ಪಂದನ ಅವರು ಕೈ ತೊಳೆದು ಅನ್ನ ಬಡಿಸಿಕೊಂಡು ಬಂದು ಅನ್ನ ಕಲಸಿ ಅವಳ ಬಾಯಿಯ ಬಳಿ ಹಿಡಿಯುತ್ತಿದ್ದ ಹಾಗೆ
ನನಗೆ ಹೊಟ್ಟೆ ತುಂಬಿದೆ, ಊಟ ಬೇಡ ಮಮ್ಮಿ ಎಂದಳು. ಹಾಗಂದ್ರೆ ಹೇಗೆ ಮುದ್ದು, ನೀನು ಸ್ವಲ್ಪನಾದರೂ ಊಟ ಮಾಡಲೇಬೇಕು ಎಂದು ಬಲವಂತದಿಂದ 4 ತಿನ್ನಿಸಿದರು. ಇತ್ತೀಚೆಗೆ ಅನತಿ ಬಹಳವೇ ಬದಲಾಗಿದ್ದಳು. ಹಣದ ದರ್ಪದಲ್ಲಿ ದುರಂಕಾರದಲ್ಲಿ ಇದ್ದವಳು ಇವಳೇನಾ ಎನ್ನುವಷ್ಟರ ಮಟ್ಟಿಗೆ ಬದಲಾಗಿದ್ದಳು. ಇತ್ತೀಚೆಗೆ ಮನೆಯವರ ಜೊತೆ ಹೆಚ್ಚು ಬೆರೆಯುತ್ತಿದ್ದಳು. ಶಾಲೆಯಿಂದ ಬಂದ ಶರದಿಯ ಜೊತೆ ಮಾತಿಗೆ ಇಳಿದರೆ ರಾತ್ರಿ ಊಟವಾದ ಮೇಲೆ ಅವರ ಮಾತು ಮುಗಿಯುತ್ತಿದ್ದದ್ದು. ಅಷ್ಟರ ಮಟ್ಟಿಗೆ ಶರದಿಯ ಜೊತೆ ಹೊಂದಿಕೊಂಡಿದ್ದಳು. ಶರದಿಯಷ್ಟೇ ಅಲ್ಲ, ತನ್ನ ತಂದೆ ಅಣ್ಣ ಅಷ್ಟೇ ಅಲ್ಲದೆ ಅಡಿಗೆ ಮನೆಯಲ್ಲಿ ಸೀತಾ ಅವರ ಜೊತೆ ಕೂಡ ಮಾತನಾಡಿಕೊಂಡು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಡುತ್ತಿದ್ದಳು. ಮಗಳಲ್ಲಿ ಇಷ್ಟೆಲ್ಲ ಬದಲಾವಣೆಯನ್ನು ನೋಡಿದರೂ ಸಹ ಸ್ಪಂದನ ಅವರು ಮಾತ್ರ ಅವಳ ಜೊತೆ ಮಾತನಾಡುತ್ತಿರಲಿಲ್ಲ. ಅನತಿ ಮಾತನಾಡಿಸಲು ಬಂದರೆ ಅವಳ ಜೊತೆ ಮಾತನಾಡದೆ ತನಗೆ ಕೆಲಸ ಇದೆ ಎಂದು ಹೇಳಿ ಹೋಗುತ್ತಿದ್ದರು. ಅವಳಿಗೆ ಮಾತನಾಡುವ ಅವಕಾಶವನ್ನೇ ಕೊಡುತ್ತಿರಲಿಲ್ಲ. ಇದೊಂದು ಬೇಸರ ಅವಳ ಮನದಲ್ಲಿ ಅಚ್ಚಾಗಿ ಕುಳಿತು ಬಿಟ್ಟಿತ್ತು. ಇಂದು ತನ್ನ ಅಕ್ಕನಿಗೆ ಊಟ ತಿನ್ನಿಸುತ್ತಿರುವುದನ್ನು ನೋಡಿ ಸ್ಪಂದನ ಆರಾಧ್ಯ ಇಬ್ಬರು ಸೋಫಾ ಮೇಲೆ ಕುಳಿತಿದ್ದರೆ ಇವಳು ಸ್ಪಂದನ ಅವರ ಕಾಲ ಬಳಿ ನೆಲದ ಮೇಲೆ ಕುಳಿತು ಮಮ್ಮಿ ನನಗೂ ತಿನ್ನಿಸಿ ಎಂದು ಬಾಯಿಯನ್ನು ಮಾಡಿದಳು. ಅನ್ನ ಕಲಿಸುತ್ತಿದ್ದ ಸ್ಪಂದನ ಅವರ ಕೈಗಳು ಹಾಗೆ ನಿಂತಿದ್ದವು. ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳು ಬಂದು ತನಗೂ ತಿನ್ನಿಸಿ ಎಂದು ಬಾಯಿ ಬಿಟ್ಟು ತೆರೆದರೆ ಆಗಲೂ ಕೂಡ ಅವರ ಮನಸ್ಸು ಕರಗಲಿಲ್ಲ. ತಾಯಿಯ ಹೃದಯ ಇಷ್ಟೊಂದು ಕಲ್ಲಾಗಿದ್ದು ಯಾಕೆ? ಅವರು ತಿನ್ನಿಸದೆ ಸುಮ್ಮನೆ ಇರುವುದನ್ನು ನೋಡಿದವಳ ಕಣ್ಣು ತುಂಬಿದವು. ಯಾಕೆ ಮಮ್ಮಿ, ನನಗೆ ತಿನ್ನಿಸಲು ನಿಮಗೆ ಇಷ್ಟ ಇಲ್ಲವಾ? ನನ್ನ ಮೇಲಿನ ಕೋಪ ಇನ್ನೂ ಹೋಗಿಲ್ಲವ ನಿಮಗೆ ಎಂದು ಅಳುತ್ತಲೇ ಕೇಳಿದಳು. ಸ್ಪಂದನ ಅವರದ್ದು ಮೌನವಷ್ಟೇ. ಅಳುತ್ತಿದ್ದ ತಂಗಿಯ ಕಣ್ಣೀರನ್ನು ಒರೆಸಿದ ಆರಾಧ್ಯ, ಮಮ್ಮಿ ಗೊತ್ತಿಲ್ಲದೆ ತಪ್ಪು ಮಾಡಿದ್ದಾಳೆ. ಆ ತಪ್ಪಿಗೆ ಈಗಾಗಲೇ ತುಂಬ ಪ್ರಾಯಶ್ಚಿತ ಮಾಡಿಕೊಂಡಿದ್ದಾಳೆ. ಅನತಿ ಇಷ್ಟು ಬದಲಾಗಿದ್ದಾಳೆ ಎಂದು ನಾನು ಕೂಡ ನೋಡ್ತಿದ್ದೀನಿ ಮಮ್ಮಿ. ಅಂಥದ್ದರಲ್ಲಿ ತಾಯಿಯಾಗಿ ನೀವೇ ಅವಳನ್ನು ಎಷ್ಟು ತಾತ್ಸಾರ ಮಾಡಿದರೆ ಅವಳು ಇನ್ನೂ ಕುಗ್ಗಿ ಹೋಗ್ತಾಳೆ ಎಂದಳು. ಅತ್ತೆ ಸೊಸೆಯಾದ ನನ್ನನ್ನೇ ಮಗಳ ರೀತಿ ನೋಡಿಕೊಳ್ಳುತ್ತೀರಾ. ಅಂಥದ್ದರಲ್ಲಿ ನೀವು ಎತ್ತ ಮಗಳ ಮೇಲೆ ಇನ್ನೂ ಕೋಪಿಸಿಕೊಳ್ಳುವುದರಲ್ಲಿ ಯಾವ ಅರ್ಥ ಇದೆ ಹೇಳಿ? ನಾನು ನಿಮಗಿಂತ ಚಿಕ್ಕವಳು, ಈ ಮಾತು ಹೇಳಬಾರದು. ಆದರೂ ಹೇಳುತ್ತಿದ್ದೇನೆ. ನಿಮ್ಮ ಈ ನಡೆಯಿಂದ ಅನತಿ ತುಂಬ ನೋವು ತಿನ್ನುತ್ತಿದ್ದಾಳೆ ಅತ್ತೆ ಎಂದಳು ಶರದಿ. ಅವರೆಲ್ಲರ ಮಾತು ಕೇಳಿದ ಸ್ಪಂದನ ಅವರಿಗೆ ಮಗಳ ವಿಚಾರದಲ್ಲಿ ನಾನೇ ತುಸು ಹೆಚ್ಚು ಕಟ್ಟುವಾದಿನ ಎನಿಸಿ ಕಣ್ಣು ತುಂಬಿತು. ಅವಳ ನೋವು ನನ್ನ ಕಣ್ಣಿಗೂ ಕಾಣುತ್ತಿದೆ ಶರದೆ. ಇವಳನ್ನು ಕ್ಷಮಿಸಬೇಕು ಎಂದಾಗಲೆಲ್ಲ ನನ್ನ ನಂಬಿಕೆಗೆ ಪೆಟ್ಟು ಕೊಟ್ಟ ಇವಳ ಮುಖವೇ ನನ್ನ ಕಣ್ಣ ಮುಂದೆ ಬರುತ್ತದೆ. ನನ್ನ ಆದರ್ಶಗಳನ್ನು ಗಾಳಿಗೆ ತೂರಿದಳಲ್ಲ ಎನ್ನುವ ನೋವು ನನ್ನನ್ನು ಬಾಧಿಸುತ್ತದೆ. ನನ್ನನ್ನು ಬಿಡು. ನಿನ್ನ ಮಾವ ಈ ಸೊಸೈಟಿಯಲ್ಲಿ ಎಷ್ಟು ಗೌರವವನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಅವರ ಗೌರವವನ್ನೆಲ್ಲ ಮಣ್ಣು ಪಾಲು ಮಾಡಲು ಹೊರಟಿದ್ದಳಲ್ಲ. ಅದನ್ನೆಲ್ಲ ಹೇಗೆ ಮರೆಯಲಿ ಹೇಳು ಎನ್ನುತ್ತಿದ್ದ ಹಾಗೆ, ನನ್ನ ಆ ತಪ್ಪನ್ನೆಲ್ಲ ನಾನು ಅವತ್ತೇ ತಿದ್ದುಕೊಂಡಿದ್ದೀನಲ್ಲ ಮಮ್ಮಿ. ಇನ್ನೆಂದೂ ಈ ರೀತಿಯ ತಪ್ಪು ಮಾಡುವುದಿಲ್ಲ. ಪ್ಲೀಸ್ ಮಮ್ಮಿ, ಸಾರಿ ಎಂದು ಅವರ ಮಡಿಲ ಮೇಲೆ ಬಿದ್ದು ಜೋರಾಗಿ ಬಿಕ್ಕಿಸತೊಡಗಿದಳು. ಇನ್ನೊಂದು ಕೈಯಲ್ಲಿ ಅವಳ ತಲೆಯನ್ನು ನೇವರಿಸುತ್ತಾ ಮೇಲೆ ಏಳು ಎಂದು ಹೇಳಿಸಿ ಅವಳ ಕಣ್ಣೀರನ್ನು ಒರೆಸಿ ಅನ್ನ ಕಲಸಿ ಅವಳಿಗೆ ತಿನ್ನಿಸಿದರು. ತಾಯಿಯನ್ನು ದ್ವೇಷ ಮಾಡಿ ದೂರವಿಡುವ ಮಕ್ಕಳಿರಬಹುದು, ಆದರೆ ಮಕ್ಕಳನ್ನು ದ್ವೇಷ ಮಾಡಿ ದೂರವಿಡುವ ತಾಯಿ ಎಂದಿಗೂ ಇರುವುದಿಲ್ಲ. ಸ್ಪಂದನ ಅವರಿಗೆ ಈಗ ಮಗಳ ಮೇಲಿದ್ದ ಕೋಪದ ತೆರೆ ಸರಿದಿತ್ತು. ಆ ದೃಶ್ಯವನ್ನು ಕಣ್ತುಂಬಿಕೊಂಡ ಎಲ್ಲರ ಮನದಲ್ಲೂ ಖುಷಿ ಮನೆ ಮಾಡಿತು. ಆರಾಧ್ಯ, ನೀನು ಹೋಗಿ ಸ್ವಲ್ಪ ಹೊತ್ತು ಮಲಗು. ಸಂಜೆ ಮೇಲೆ ರಾಜಣ್ಣ ನಿನ್ನನ್ನು ಕರೆದುಕೊಂಡು ಹೋಗಿ ಮನೆಗೆ ಬಿಟ್ಟು ಬರುತ್ತಾರೆ ಎಂದು ಹೇಳಿ ಅವಳನ್ನು ಮಲಗಲು ಕಳುಹಿಸಿದ್ದರು. ರಿಷಿ ಇಂದು ಮೊದಲ ದಿನ ಕಚೇರಿಗೆ ಹೋಗುತ್ತಿದ್ದಾನೆ ಎಂದು ಆರಾಧ್ಯಳ ಕಾಲುಗಳು ಭೂಮಿಯ ಮೇಲೆ ನಿಲ್ಲುತ್ತಿಲ್ಲ. ಬೇಗ ಎದ್ದವಳು, ಅತ್ತೆ ಇವತ್ತು ತಿಂಡಿಗೆ ನಾನು ಕೂಡ ಹೆಲ್ಪ್ ಮಾಡ್ತೇನೆ ಎಂದವಳನ್ನೇ ಖುಷಿಯಲ್ಲಿ ನೋಡುತ್ತಾ ಉಳಿದರು ವಸುಂಧರ. ಇಂದು ಅವಳ ಮುಖದಲ್ಲಿ ಖುಷಿಯ ಅಲೆಗಳು ಎದ್ದು ಕಾಣುತ್ತಿದ್ದವು. ಆರಾಧ್ಯ, ನಾನು ತಿಂಡಿ ಮಾಡುತ್ತೇನೆ,
ರಿಷಿ ಎದ್ದಿದ್ದಾನ ನೋಡು ಹೋಗು ಎಂದು ಹೇಳುತ್ತಿದ್ದ ಹಾಗೆ ಬಂದೇ ಇರಿ ಎಂದು ಮಲಗಿದ್ದ ರಿಷಿಯ ಬಳಿಗೆ ಬಂದವಳು, ರಿಷಿ ಇನ್ನೂ ಮಲಗಿದ್ದೀರಾ? ಟೈಮ್ ಎಷ್ಟಾಗಿದೆ ನೋಡಿ ಎಂದು ಅವನು ಒತ್ತಿದ್ದ ರಗ್ಗನ್ನು ಸರಿಸಿ ಹೇಳಿದಳು. ಅವಳ ಮಾತನ್ನು ಕೇಳಿ ಕಣ್ಣು ಬಿಟ್ಟವನು ಅವಳ ಕೈ ಹಿಡಿದು ತನ್ನ ಮೇಲೆ ಎಳೆದುಕೊಂಡಿದ್ದನು. ಅವನ ಅಚಾನಕ್ ಚಾಯರೆಗೆ ನಾಚುತ್ತಾ ಅವನ ಎದೆಯ ಮೇಲೆ ಮಲಗಿದವಳು, ರಿಷಿ ಏನು ಮಾಡ್ತಿದ್ದೀರಾ ಎಂದಳು. ಅವಳ ನಡುವಿನ ಸುತ್ತ ಕೈ ಹಾಕಿ ಅವಳಿಗೆ ಭಾರ ಆಗದ ಹಾಗೆ ಹಿಡಿದು, ಏನಿವತ್ತು ನನಗೆ ನಿದ್ದೆ ಮಾಡಲು ಬಿಡದೆ ಇಷ್ಟು ಮಾತನಾಡಿಕೊಂಡು ಓಡಾಡುತ್ತಿದ್ದೀರಲ್ಲ ಎಂದು ಹೇಳುತ್ತಾ ಅವಳನ್ನು ಇನ್ನಷ್ಟು ಸಮೀಪಕ್ಕೆ ಎಳೆದುಕೊಂಡಿದ್ದನು. ರಿಷಿ ಏನು ಹೀಗೆ ಮಾತಾಡ್ತಿದ್ದೀರಾ? ಇವತ್ತು ಆಫೀಸ್ಗೆ ಹೋಗಬೇಕು ಗೊತ್ತಿಲ್ವಾ? ಇನ್ನೂ ಮಲಗಿದ್ದೀರಲ್ಲ ಎಂದಳು. ಇವತ್ತು ನನಗಿಂತ ಫಸ್ಟ್ ಡೇ ಎಂದು ನೀವೇ ತುಂಬ ಎಕ್ಸೈಟ್ ಆಗಿದ್ದೀರಲ್ಲ ಎಂದು ನಕ್ಕನು. ಮತ್ತೆ ನೀವು ನಮ್ಮ ಆಫೀಸ್ಗೆ ಫಸ್ಟ್ ಟೈಮ್ ಹೋಗ್ತಿದ್ದೀರಲ್ಲ ಅದಕ್ಕೆ ಎಂದಳು. ಇವತ್ತು ನೀವು ನನ್ನ ಜೊತೆ ಬಂದರೆ ಮಾತ್ರ ನಾನು ಆಫೀಸ್ಗೆ ಹೋಗುವುದು ಎನ್ನುತ್ತಿದ್ದ ಹಾಗೆ ಕಣ್ಣರಳಿಸಿದವಳು, ಏನು ನಾನು ಬರಬೇಕಾ? ಯಾಕೆ? ನಾನು ಬರುವುದಿಲ್ಲ ಎಂದಳು. ಅದು ನಿಮ್ಮ ಆಫೀಸ್ ಆರಾಧ್ಯ, ನೀವೇ ಬರುವುದಿಲ್ಲ ಎಂದರೆ ಹೇಗೆ ಎಂದರೆ, ರಿಷಿ ನೀವು ಕಂಪನಿಯನ್ನು ನನ್ನದು ಎಂದು ಹೇಳಿದರೆ ನನಗೆ ಕೋಪ ಬರುತ್ತದೆ. ನಿಮ್ಮಿಬ್ಬರ ಮಧ್ಯೆ ನಿಮ್ಮದು ನಮ್ಮದು ಅಂತ ಬರಬಾರದು. ಸದ್ಯಕ್ಕೆ ಅದು ನಿಮ್ಮ ಕಂಪನಿ ಎಂದು ನಗುತ್ತಲೇ ಹೇಳಿದಳು. ಕೋಪ ಎಂದು ಹೇಳಿ ನಗುತ್ತಿದ್ದೀರಾ ಎಂದರೆ, ರಿಷಿ ಎಂದು ಹೇಳುತ್ತಾ ಅವನ ಎದೆಯ ಮೇಲೆ ತಲೆ ಇರಿಸಿದಳು. ನೀವು ಹೀಗೆ ನಾಚಿಕೊಂಡರೆ ಹೇಗೆ? ಮೊದಲ ದಿನ ನೀವು ನನ್ನ ಜೊತೆ ಆಫೀಸ್ಗೆ ಬರಬೇಕು ಎನ್ನುವುದು ನನ್ನ ಆಸೆ ಎಂದನು. ಅವನ ಆಸೆಗೆ ಬೇಸರ ಮಾಡಬಾರದು ಎನ್ನುವ ಆಲೋಚನೆಯಿಂದ, ಆಯಿತು ಬರ್ತೀನಿ, ಪಪ್ಪನಿಗೆ ನಾನು ಬರ್ತೀನಿ ಎಂದು ಕಾಲ್ ಮಾಡಿ ಹೇಳುತ್ತೇನೆ ಎಂದು ಮೇಲೇಳಲು ಹೋದವಳನ್ನು ಹೇಳಲು ಬಿಡದೆ, ನಾನಾಗಲೇ ಮಾವನಿಗೆ ಕಾಲ್ ಮಾಡಿ ಹೇಳಿದ್ದೀನಿ ಎಂದವನ ಮಾತು ಕೇಳಿ, ಓ ಆಗಲೇ ಅಳಿಯ ಮಾವ ಮಾತನಾಡಿಕೊಂಡಿದ್ದೀರಾ ಎಂದಳು. ಹ್ಞೂ ಮತ್ತೆ ಎಂದು ಉಬ್ಬು ಆರಿಸಿ ನಕ್ಕನು. ಮುಂದುವರಿಯುವುದು. ರಿಷಿ ಈಗ ಆರಾಧ್ಯಳ ಹೆಸರಿನ